ಶ್ರೀಮತಿ ಅಶ್ವಿನಿ ಪಿ ಟಗರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಕಿಸಾನ್ ಜಾಗೃತಿ ವಿಕಾಸ ಸಂಘ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಗುಡ್ಡದ ಆದಿಶಕ್ತಿ ಕನ್ನಮಂಗಲ, ನೆಲಮಂಗಲ ತಾಲೂಕು ಈ ದೇವಾಲಯಕ್ಕೆ ಸಸಿಗಳನ್ನು ನೀಡಿ ಶುಭ ಕೋರಿದ ಹಸಿರೇ ಉಸಿರು ಟ್ರಸ್ಟ್ ಬೆಟ್ಟಹಲಸೂರು. ದೇವರು ನಿಮಗೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಇನ್ನೂ ಹೆಚ್ಚು ಕನ್ನಡ ಪರ ಹಾಗೂ ರೈತರ ಪರ ಹೋರಾಟಗಳನ್ನು ಮಾಡಿ ಜನತೆಗೆ ನಿಮ್ಮಿಂದ ಹೆಚ್ಚು ಹೆಚ್ಚು ಸೇವೆ ಮಾಡುವ ದೇವರು ಶಕ್ತಿ ನೀಡಲಿ. ಟ್ರಸ್ಟ್ ನೇಮ್ ಅಲ್ಲೇ ಇದೆ. ನೀನ್ ಹತ್ರ ಬಾ ಮಗಳೇ, ನೀನಿಲ್ಲ ಹೆಂಗಲ್ಲ ಇನ್ನೊಂದ್ಸರಿ ಹೇಳ್ಬೇಕು. ಎರಡು ನಿಮಿಷನೂ ಬೇಡ ಸರ್. ಹಸಿರೇ ಉಸಿರು ಅನ್ನುವಂಥದ್ದು ಒಂದು ಒಳ್ಳೆಯ ಉದ್ದೇಶ. ಆ ಉದ್ದೇಶವನ್ನು ಆ ಭಗವಂತ ನಿಮಗೆ ಈಡೇರಿಸಲಿ. ಹಸಿರೇ ಉಸಿರು ಅಂದರೆ ಜೀವನದಲ್ಲಿ ಹಸಿರಿದ್ದರೆ ಉಸಿರಿದ್ದರೆ ರೈತರ ಬೆಳೆ ಇದ್ದರೆ ಮನುಷ್ಯನ ಜೀವನವನ್ನು ಮಾಡ್ತಾನೆ. ಆ ಬೆಳೆಯ ಆಹಾರವನ್ನು ನಾವು ತಿಂದು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಇಂಥ ಮರ ಗಿಡಗಳನ್ನ ಸಸಿಗಳನ್ನ ಬೆಳೆಸಲಿಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡಿ, ಎಲ್ಲರೂ ನೆಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕುಟುಂಬಕ್ಕೆ ಮನೆಗೊಂದು ಮರ, ಊರಿಗೊಂದು ವನ ಆಗ್ತದೆ. ನಮಸ್ಕಾರ. ಅಕ್ಕಂಗೆ ಬರ್ತಡೇ ಗಿಡ ಬನ್ರಿ ಮಾಡೋಣ ಇಲ್ಲಿ. ಕಾರಣ ಸರ್ ಫೋನ್ ಬಂತು ಸರ್, ಒಂಚೂರು ಹಿಂಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ ಪಿ ಟಗರು ಅಂತ ಹೇಳಿ. ನಾವು ಕಿಸಾನ್ ಜಾಗೃತಿ ವಿಕಾಸ ಸಂಘದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ವೀರ ಕನ್ನಡಿಗರ ರಕ್ಷಣಾ ವೇದಿಕೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ಒಂದು ಕೃಷಿ ರತ್ನ ಪ್ರಶಸ್ತಿ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ. ರೈತರು ಇವತ್ತು ಹಸಿರೇ ಉಸಿರು ಟ್ರಸ್ಟು ಅಂತ ಹೇಳ್ತೀವಿ. ಆ ಹಸಿರೇ ಉಸಿರು ಅಂದರೆ ಎಲ್ಲರೂ ಅನ್ಕೊಂತಾರೆ ಏನೋ ಗಿಡ ನೆಡ್ತೀವಿ ಹೋಗ್ತೀವಿ ಅಂತ. ಅದು ಸುಳ್ಳು. ನಾವು ಏನೇ ಒಂದು ಮಾಡಬೇಕು ಅಂದ್ರೂ ಫಸ್ಟು ಗಿಡ ಹಸಿರು ಇದ್ರೇ ನಾವು ಮನುಷ್ಯರು ಉಸಿರಾಡೋಕ್ಕಾಗೋದು. ಅದೇ ರೀತಿಯೇ ರೈತರಿದ್ರೇ ನಾವು ಊಟ ಮಾಡೋಕ್ಕಾಗೋದು. ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತೀವಿ. ಇವಾಗ ಬರೀ ರೈತರ ಮೇಲೆ ದಬ್ಬಾಳಿಕೆನೇ ನಡೀತೈತೆ ಹೊರತು ರೈತರನ್ನ ಯಾರೂ ಗೌರವಿಸ್ತಾ ಇಲ್ಲ. ಅವ್ರಿಗೊಂದು ಇದು ಗೌರವಿಸ್ತಾ ಇಲ್ಲ. ಒಂದು ಯಾವುದೇ ರೀತಿ ಆಗಲಿ ಅವರಿಗೆ ಒಂದು ಬೆಲೆ ಇಲ್ಲ. ರೈತರೇನೋ ಮಾಡ್ತಾರಂದ್ರೆ ಮಾಡ್ತಾರೆ, ಅವ್ರಿಗೇನೋ ಒಂದು ಮಾಡಬೇಕು, ಅವ್ರದ್ದು ಜಮೀನು ಕಿತ್ಕೊಬೇಕು, ಅದು ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಬಟ್ ಅದೇ ನನ್ನ ಸಂಘಟನೆಯಿಂದ ಕಿಸಾನ್ ಜಾಗೃತಿ ವಿಕಾಸ ಸಂಘದ ವತಿಯಿಂದ ನಾನು ಕೃಷಿ ರತ್ನ ಪ್ರಶಸ್ತಿ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಅದಕ್ಕೆ ಮೊದಲನೇ ಸ್ಫೂರ್ತಿ ಬಂದು ಸಾಮ್ರಾಟ್ ಅಶೋಕ್ ಅವರು. ಯಾಕೆಂದ್ರೆ ಈ ಥರ ಒಂದು ಪ್ಲಾನ್ ಮಾಡಿದ್ದು ನಮ್ಮ ಸಂಸ್ಥಾಪಕರು ಯುಗೇಂದರ್ ನಾಯ್ಡು ಕೂಡ ನನಗೆ ಅದ್ರ ಬಗ್ಗೆ ಹೇಳಲಿಲ್ಲ. ಕಾರ್ಯಕ್ರಮ ಮಾಡ್ತೀನಿ ಅಂದಿದ ತಕ್ಷಣ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು ಫೋನು, ಯಾರು ಅಧ್ಯಕ್ಷರು. ಆದರೆ ನನಗೆ ಎಡಗೈಯಾಗಿ ಬಲಗೈಯಾಗಿ ನಿಂತಿದ್ದೆ ಸಾಮ್ರಾಟ್ ಅಶೋಕ್ ಅವರು. ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಬಟ್ ಅದೇ ಕಾರ್ಯಕ್ರಮಕ್ಕೆ ಅವರೇ ಇರಲಿಲ್ಲ. ಇವತ್ತು ನನ್ನ ಜನ್ಮದಿನೋತ್ಸವ ಇದು ಅಮ್ಮನಗುಡ್ಡ, ನೆಲಮಂಗಲ ಕನ್ನಮಂಗಲದ ಹತ್ರ ಅಮ್ಮನಗುಡ್ಡ ಅಂತ ದೇವಸ್ಥಾನದಲ್ಲಿ ನನಗೆ ಹುಟ್ಟುಹಬ್ಬ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿದ್ದಕ್ಕೆ. ಆಮೇಲೆ ಇನ್ನೊಂದು ಹಸಿರೇ ಉಸಿರು ಟ್ರಸ್ಟ್ ಅವ್ರ ವತಿಯಿಂದ ಬಂದು ಗಿಡ ವಿತರಣೆ ಮಾಡಿ ನನಗೆ ಒಂದು ಚಿಕ್ಕದಾದಂಥ ಒಂದು ಗೌರವ ಕೊಟ್ಟಿದ್ದೀರಾ. ತುಂಬ ಖುಷಿ ಆಗ್ತಾಯಿದೆ. ಈ ಖುಷಿ ಈ ಒಂದು ವರ್ಷನೇ ಅಲ್ಲ, ನನ್ನ ಉಸಿರಿರೋವರೆಗೂ ನಿಮ್ಮ ಜೊತೆ ಎಲ್ಲ ನಾನು ಇರ್ತೀನಿ. ನೀವೆಲ್ಲ ನನ್ನ ಜೊತೆ ಇರಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಅಮ್ಮ, ಅಷ್ಟೊಂದು ಜನ ರೈತರನ್ನ ಒಂದೇ ವೇದಿಕೆಯಲ್ಲಿ ಕೂರಿಸಿ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಅಷ್ಟು ಅದ್ದೂರಿಯಾಗಿ ಮಾಡ್ತಲ್ಲ, ಅದ್ರ ಹಿನ್ನೆಲೆ ಅಂತ ತಿಳ್ಕೊಬೋದಾ? ಇದು ಒಂದೇ ಕಾರ್ಯಕ್ರಮ ಅಲ್ಲ ಸರ್, ಮುಂದೆ ಇನ್ನೂ ವರ್ಷನೂ ಮಾಡ್ತೀನಿ. ನಾನು ಯಾವಾಗ ಮಾಡಬೇಕು ಗೌರವ ರೈತರಿಗೆ, ನನಗೆ ಯಾವಾಗ ಪ್ರಶಸ್ತಿ ಕೊಡಬೇಕು ಅಂತ, ಪ್ರಶಸ್ತಿನೇ ಅಂತಲ್ಲ, ಅವ್ರಿಗೊಂದು ಗೌರವ. ಅವರು ನನಗೆ ಊಟ ಹಾಕ್ತಾರೆ ರೈತರು. ಅಂಥವ್ರನ್ನ ಪ್ರತಿ ಜಿಲ್ಲೆಯಲ್ಲೂ ಗುರುತಿಸ್ಬಿಟ್ಟು ನಾನು ಅವ್ರಿಗೊಂದು ಸನ್ಮಾನ ಮಾಡಬೇಕು ಉಚಿತವಾಗಿ. ಅದು ಎಲ್ಲರೂ ದುಡ್ಡುಗೋಸ್ಕರ ಮಾಡ್ತಾರೆ, ನಾನು ದುಡ್ಡುಗೋಸ್ಕರ ಮಾಡಲ್ಲ. ರೈತರಿಗೆ ಅವ್ರು ಕೊಡೋ ಊಟಕ್ಕೋಸ್ಕರ ನಾನು ಅವ್ರಿಗೆ ಒಂದು ಬೆಲೆ ಗೌರವ ಕೊಡ್ತಾ ಇದ್ದೀನಿ ಹೊರತು ನಾನು ಯಾವುದೇ ದುಡ್ಡುಗೂ ಆಸೆ ಪಟ್ಟು ನಾನು ಮಾಡ್ತಾ ಇಲ್ಲ. ಇದೊಂದು ಸಲಿನೇ ಅಲ್ಲ, ಪ್ರತಿ ವರ್ಷನೂ ನನ್ನ ರೈತರನ್ನ ನಾನು ಕೊನೆ ಉಸಿರಿರೋವರೆಗೂ ನಾನು ಅವ್ರಿಗೆ ಗೌರವ ಕೊಡ್ತಾನೆ ಇರ್ತೀನಿ ಸರ್. ಅದಕ್ಕೆ ಫಸ್ಟ್ ಸ್ಫೂರ್ತಿ ಅಂದರೆ ನಾನು ಎಲ್ಲರಿಗಿಂತ ಹೆಚ್ಚಿನಾಗಿ ನಾನು ಇದು ಮಾಡ್ತೀನಿ. ನಾನು ರಾಯರನ್ನ ನಂಬೋದು ಫಸ್ಟು, ನೆಕ್ಸ್ಟು ಸಾಮ್ರಾಟ್ ಅಶೋಕ್ ಅವ್ರನ್ನ. ಅದು ಒಂದು ಕಾನ್ಸೆಪ್ಟ್ ಕೊಟ್ಟಿದೆ ಸಾಮ್ರಾಟ್ ಅಶೋಕ್ ಅವರು. ಸರಿ ಅಮ್ಮ, ರೈತರನ್ನ ಬಿಡದಿನಲ್ಲಿ ಅಲ್ಲಿಂದ ಒಕ್ಕಲೆಪಡಿಸುವಂಥ ಸರ್ಕಾರ ಹುನ್ನಾರ ನಡೀತಾ ಇದೆ. ಇದ್ರ ಬಗ್ಗೆ ನೀವು ರೈತ ನಾಯಕಿ ಅಂದ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಒಂದು ಸ್ಪಷ್ಟವಾಗಿ. ರಾಜಕೀಯ ಬಯಲಾಟ ಸರ್ ಅದು. ಅದ್ರ ಬಗ್ಗೆ ನಾನು ಏನು ಹೇಳಬೇಕು ಅಂದರೆ, ಈ ಸರ್ಕಾರ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ಹಂಗಾಗಿ ನಾವೇ ಅನುಭವಿಸ್ಬೇಕು. ಹಂಗನ್ಬಿಟ್ಟು ನಾವು ಇಲ್ಲಿಗೆ ಬಿಡಲ್ಲ.
ಎಷ್ಟೇ ಹೋದ್ರೂ ಈ ಸರ್ಕಾರಕ್ಕೆ ಮಾತ್ರ ನಮ್ಮ ರೈತರದ್ದು ನಾವು ಕೊಡಲ್ಲ ಜಾಗನ. ಯಾಕೆ ಕೊಡಬೇಕು? ಅವ್ರ ಅಪ್ಪಂದಲ್ಲ, ಇಲ್ಲ ಅವ್ರ ಅಮ್ಮಂದಲ್ಲ, ಅವ್ನು ಸಂಪಾದನೆ ಮಾಡಿ ಕೊಟ್ಟಿಲ್ಲ, ನಾವಂತೂ ಬಿಟ್ಕೊಡಲ್ಲ. ಈ ಹೋರಾಟ ಎಷ್ಟೇ ವರ್ಷ ಆಗಲಿ ಇದೇ ಥರ ದೇವನಹಳ್ಳಿ ಚನ್ನರಾಯಪಟ್ಟಣದಲ್ಲಿ ಹೋರಾಟ ನಡೀತು. ಸತತವಾಗಿ 3 ವರ್ಷ ನಡೆದೈತೆ. ನಾವು ಬೆಂಬಲವಾಗಿ ನಿಂತ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ಆಗಿರ್ಬೋದು, ಚನ್ನರಾಯಪಟ್ಟಣದಲ್ಲಾಗಲಿ ಎಲ್ಲ ಹೋರಾಟ ಮಾಡ್ಕೊಂಬಂದು ಲಾಸ್ಟಿಗೆ ದೇವನಹಳ್ಳಿಯವ್ರಿಗೆ ಆಯಿತು. ಅದೇ ಥರನೇ ಬಿಡದಿಯವ್ರಿಗೂ ಆಗುತ್ತೆ ಅಂತ ರಾಯರ ಮೇಲೆ ಒಂದು ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ರೈತರಿಗೆ ಇದಾಗೆ ಆಗುತ್ತೆ. ಏನಿವತ್ತು ಸರ್ಕಾರ ರೈತರು ಇಷ್ಟು ನೋಯಿಸ್ತಾ ಇದ್ದಾರ, ಒಂದೇ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ನೋಯಿಸ್ತಾವ್ರಲ್ವಾ, ರೈತರದೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಇವ್ನು ಊಟ ಏನ್ ಮಾಡ್ತಾರೆ? ಏನ್ ಅವ್ರ ಮನೆಗಿರೋದನ್ನ ಪಾತ್ರೆ ತೊಳ್ದಿರೋದು ಬೇಳೆ ಇದೆಲ್ಲ ನಾವು ದುಡಿದ್ರೆ ತಾನೇ ತಿನ್ನೋದು? ಬಟ್ಟೆ ಬರೀ ದುಡ್ಡು ತಿಂತಾನೆ ಇವನು? ಇನ್ನೇನ್ ತಿಂತಾರೆ? ರೈತರದೆಲ್ಲ ಕಿತ್ಕೊಂತ ಇದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಜಾಗ ಬಿಟ್ಕೊಡಲ್ಲ. ಪ್ರಾಣ ಬೇಕಾ ಬಿಡ್ತೀವಿ, ಜಾಗ ಮಾತ್ರ ಬಿಟ್ಕೊಡಲ್ಲ. ಇನ್ನೂ ಅದೆಷ್ಟು ದಿವಸ ಹೋರಾಟ ಆದ್ರೂ ಗೊತ್ತಿಲ್ಲ, ನಾವು ಹೋಗ್ತೀವಿ, ಅಲ್ಲಿ ಹೋರಾಟ ಮಾಡೇ ಮಾಡ್ತೀವಿ. ನಿಮ್ಮ ಹೋರಾಟದಲ್ಲಿ ನಮ್ಮ ಹಸಿರೇ ಉಸಿರು ಟ್ರಸ್ಟ್ ಸದಾ ನಿಮ್ಮೊಂದಿಗಿರ್ತದೆ. ನಿಮಗೂ ಒಳ್ಳೇದು ಮಾಡಲಿ, ಸಹಕಾರ ಕೊಟ್ಟದ್ದು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ.